ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತೊಂದು ವಿಡಿಯೋದಲ್ಲಿ ಹಬ್ಬಕ್ಕೆ ನಮ್ಮ ಮನೆಗೆ ಆನ್ಲೈನ್ ಕ್ಲೀನ್ ಮಾಡೋರು ಬಂದಿದ್ದರು. ಸೊ ಅದನ್ನು ನಿಮಗೆ ವಿಡಿಯೋ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ಬನ್ನಿ. ಸೊ ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಫ್ರೆಂಡ್ಸ್. ನಾವು ಹಬ್ಬ ಅಂತಂತಂದ್ರೆ ಸಾಕು, ಮನೇಲಿ ಫುಲ್ಲು ಕೆಲಸ ಇರುತ್ತೆ, ಕ್ಲೀನಿಂಗ್ ಇರುತ್ತೆ. ಸೊ ನನಗೂ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿರುತ್ತೆ. ಮತ್ತು ಫುಲ್ಲು ಮನೆ ಕ್ಲೀನಿಂಗ್, ಡಬಲ್ ಬೆಡ್ರೂಮ್ ಕ್ಲೀನ್ ಮಾಡಬೇಕು ಅಂತಂದ್ರೆ ಆಗೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಯಜಮಾನರು ಆನ್ಲೈನಿಂದ ಕರೆಸಿದ್ರು. ಸೊ ಸಂಡೇ ನಾವು ಇನ್ನೂ ಬೇರೆಯವ್ರನ್ನೆಲ್ಲ ಕರೆದಿದ್ದು, ಸಂಡೇ ಯಾರೂ ಬರಲ್ಲ ಅಂತಂದರು. ಯಾಕಂದರೆ ಈಗ ಹಬ್ಬ ಸೀಸನ್ ಇರೋದ್ರಿಂದ ನಮಗೆ ಸಿಕ್ಕಿದ್ದೇ ಕಷ್ಟ. ಸೊ ಇವರೊಬ್ಬರೇ ಇದ್ದಿದ್ದು ನಮಗೆ. ಸುಮಾರು 10 ಗಂಟೆಗೆ ಬಂದರು ಫ್ರೆಂಡ್ಸ್. ನೀಟಾಗಿ ಎಲ್ಲ ಮಾಡಿಕೊಟ್ಬಿಟ್ಟು ಹೋದರು. 10 ಗಂಟೆಗೆ ಬಂದು 2:30ಗೆಲ್ಲ ಇಬ್ಬರೇ ಬಂದಿದ್ದು ಫ್ರೆಂಡ್ಸ್. ಇಬ್ಬರು ಬಂದುಬಿಟ್ಟು ಮನೆ ಕ್ಲೀನಿಂಗ್ ಎಲ್ಲ ಮಾಡಿದ್ರು. ಇದು ಬಂದುಬಿಟ್ಟು ವ್ಯಾಕ್ಯೂಮ್ ಕ್ಲೀನರು. ಸೊ ಇದರಿಂದ ಎಲ್ಲ ಕ್ಲೀನ್ ಮಾಡಿದ್ರು. ನಾವು ಫಸ್ಟು ಸಾಮಾನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು, ಪಾತ್ರೆ ಒಂದು ತೊಳೆಯೋದಿಲ್ಲ, ಇನ್ನು ಮಿಕ್ಕಿದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಉಜ್ಜುತ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಕಿಚನಲ್ಲಿರೋ ಐಟಮ್ ಎಲ್ಲ ನಾವು ಹಾಲಿಗೆ ಶಿಫ್ಟ್ ಮಾಡಿಕೊಂಡ್ವು. ಸೊ ಶಿಫ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇವರು ತಟ್ಟೆ ಸ್ಟ್ಯಾಂಡು, ಪ್ರತಿಯೊಂದು ಕಿಚನ್ ಎಲ್ಲ ನೋಡಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಪಾತ್ರೆನೂ ತೊಳೆದ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಪಾತ್ರೆ ತೊಳೆಯಲ್ಲ ಅಂತಂದರು. ನಾನು ನನ್ನ ಮಕ್ಕಳು 3 ಜನ ಸೇರಿಕೊಂಡು ಪಾತ್ರೆ ಎಲ್ಲ ನೀಟಾಗಿ ಎಲ್ಲ ತೊಳ್ಕೊತಾ ಇದ್ವು. ಅಷ್ಟರಲ್ಲಿ ಇವರು ಕಿಚನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಒಂದೊಂದೇ ನಾವು ಕ್ಲೀನ್ ಮಾಡಿಕೊಂಡು ಒರೆಸಿಟ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಸೊ ಕ್ಲೀನಿಂಗ್ ಮುಗಿದಾದ್ಮೇಲೆ ಇಲ್ಲಿ ವಿಂಡೋಸ್ಗೆಲ್ಲ ಬಂದ್ಬಿಟ್ಟು ನಮ್ಮ ಯಜಮಾನರು ಕಟನ್ಸ್ ಹಾಕ್ತಾಯಿದ್ದಾರೆ. ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು. ಮತ್ತು ಇವಾಗ ಇದು ಕಿಚನಲ್ಲಿ ಸ್ವಲ್ಪ ಇರೋ ಐಟಮ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅಂದರೆ ಅವರು ಹೋದ್ಮೇಲೆ ಸ್ವಲ್ಪ ಉಳಿದಿತ್ತಲ್ವ, ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸೊ ಕ್ಲೀನಿಂಗ್ ಎಲ್ಲ ಆದಮೇಲೆ ಇದು ಡೈನಿಂಗ್ ಟೇಬಲ್ದು ಸೆಟ್ಟು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿಲ್ಲ ಅಂತಂದ್ರೆ ಅದ್ರಲ್ಲಿ ನೋಡಿ, ಅದರಲ್ಲಿ ನಾನೆಲ್ಲ ತೋರಿಸಿದ್ದೆ, ಮೆನ್ಷನ್ ಮಾಡಿದ್ದೆ. ಇದೆಲ್ಲ ಚಿಕ್ಕಪೇಟೆಯಲ್ಲೇ ಶಾಪಿಂಗ್ ಮಾಡಿದ್ದು ನಾವು. ಸೊ ಅದನ್ನೆಲ್ಲ ಹಬ್ಬಕ್ಕೆ ಹಾಕಬೇಕು ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ. ಇವಾಗ ಮೇಘನ ಎಲ್ಲ ಫುಲ್ಲು ಡೈನಿಂಗ್ ಟೇಬಲ್ಗೆಲ್ಲ ಕವರ್ ಆಗ್ತಾ ಇದ್ದಾಳೆ. ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ, ಬ್ಲ್ಯಾಕ್ ಕಲರಲ್ಲಿ. ಸೊ ಹಾಗೆ ಇವಾಗ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಇದು ಗಲೀಜಾಗ್ತಿರೋ ಥರ ಡಬಲ್ ಶೇಡು ತುಂಬಾ ಚೆನ್ನಾಗಿದೆ. ಆ ಕಡೆ ಆದರೂ ಹಾಕ್ಕೋಬೋದು, ಈ ಕಡೆ ಆದರೂ ಹಾಕ್ಕೋಬೋದು ನೀವು. 3D ಥರ ತುಂಬ ಚೆನ್ನಾಗಿದೆ. 2 ಕಡೆಯೂ ಅಷ್ಟೇ, ಒಂದು ಕಡೆ ವೆಜಿಟೇಬಲು, ಒಂದು ಕಡೆ ಫ್ರೂಟ್ಸು, ಆ ಥರ ಇದೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಅದನ್ನೆಲ್ಲ ಜೋಡಿಸ್ತಾ ಇದ್ದಾಳೆ. ಹಬ್ಬಕ್ಕೆ ಆಲ್ಮೋಸ್ಟು ನಾವು ಸಂಡೆಯಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು. ಒಂದೊಂದು ಸತಿ ನಾವು 4 ಜನ ಸೇರ್ಕೊಬಿಟ್ರೆ ಒಂದೇ ದಿವಸದಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಲ್ಲ. ವರ್ಷಕ್ಕೊಂದು ಹಬ್ಬ ಬರುತ್ತೆ ಅಂತಂದ್ಬಿಟ್ಟು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ಲು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತೀವಿ. ಸೊ ಮಾಡಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಅಂತ ಆನ್ಲೈನ್ದಿಂದ ಕರೆಸಿ ಮಾಡಿದ್ದು. ಇವಾಗ ಎಲ್ಲ ಜೋಡಿಸ್ತಾ ಇದ್ದೀವಿ ನೀಟಾಗಿ. ಇದೂ ಅಷ್ಟೇ ಫ್ರೆಂಡ್ಸ್, ಈ ತಟ್ಟೆ ಸ್ಟ್ಯಾಂಡೆಲ್ಲ ನಾನು ಮೀಶೋಲಿ ಬುಕ್ ಮಾಡಿದ್ದು. ಸೊ ಡೈನಿಂಗ್ ಟೇಬಲ್ ಮೇಲೆ ಸಪ್ರೇಟಾಗಿ ತಟ್ಟೆ ಸ್ಟ್ಯಾಂಡನ್ನೇ ಇಟ್ಕೊಂಡಿದ್ದೀವಿ. ಅಂದರೆ ನಾವು 4 ಜನ ಊಟ ಮಾಡ್ತೀವಲ್ಲ, ಅದಕ್ಕೆ ಸಪ್ರೇಟು ನಾವು ತಟ್ಟೆಗಳು ಇಟ್ಕೊಂಡಿದ್ದೀವಿ ಡೈನಿಂಗ್ ಟೇಬಲ್ ಮೇಲೆ. ಸೊ ಇದು ಬಂದ್ಬಿಟ್ಟು ಟಿಪಾಯ್ ಮೇಲೆ ಈ ಥರ ಹಾಕೋದು. ಇದೂ ಅಷ್ಟೇ 3D ತುಂಬಾ ಚೆನ್ನಾಗಿದೆ. ವಾಷಬಲ್ ಇದು. ವೈಟ್ ಕಲರಲ್ಲಿ ಹಾಗೆ ಇದು ಸಿಲ್ವರ್ ಕಲರಲ್ಲಿ ಬಂದಿದೆ. ಇದು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಮನೆಯಲ್ಲೇ ಕ್ಲೀನಿಂಗ್ ಆದಮೇಲೆ ನಮ್ಮ ಮನೆ ಈ ರೀತಿಯಾಗಿದೆ ಫ್ರೆಂಡ್ಸ್. ಫುಲ್ಲು ಮಾಡೋಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತು. 3 ದಿವಸ ಇದು ನಾವು ಕ್ಲೀನಿಂಗ್ ಮಾಡಿದ್ದೀವಿ ಮನೇಲಿ. ಸಂಡೇ ಸ್ಟಾರ್ಟ್ ಮಾಡಿದ್ದು. ಅವ್ರು ಕ್ಲೀನ್ ಮಾಡೋದ್ರ ಮೇಲೆ ಕೆಲಸ ಇದ್ದೇ ಇರುತ್ತಲ್ವ. ಕರ್ಟನ್ಸ್ ಇರ್ಬೋದು, ಬ್ರೆಶೀಟ್ಗಳಿರ್ಬೋದು, ಮತ್ತು ಮೇಲ್ ಕೆಲಸ ಎಷ್ಟಿರುತ್ತೆ. ಫುಲ್ಲು 3 ದಿವಸ ನಾವು ಕೆಲಸ ಮಾಡೋಷ್ಟೊತ್ತಿಗೆ ತುಂಬಾ ಟಯರ್ಡ್ ಆಗೋಗ್ಬಿಡ್ತು. ಆಮೇಲೆ ಬುಧವಾರದಿಂದ ಬಂದ್ಬಿಟ್ಟು ನಾವು ಹಬ್ಬದ ಪ್ರಿಪ್ರೇಷನು ಅಂತಂದರೆ ವರಮಹಾಲಕ್ಷ್ಮಿಗೆ ತಿಂಡಿಗಳು ಮಾಡೋದು ಈ ಥರ ಸ್ಟಾರ್ಟ್ ಆಯಿತು. ಸೊ ಈ ಸತಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಬರೀ ನಾನು ರವೆ ಉಂಡೆ ಕರ್ಜಿಕಾಯಿ ಮಾತ್ರ ಮಾಡಿದ್ದಷ್ಟೆ. ಸೊ ಮೇಲೆಲ್ಲ ನೋಡಿ ನೀಟಾಗಿ ಎಲ್ಲ ಯಾವ ರೀತಿ ಕ್ಲೀನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ನಮಗೇನೋ ವರ್ತು ಅನ್ನಿಸ್ತು ಫ್ರೆಂಡ್ಸ್. ಇಬ್ಬರು ಬಂದುಬಿಟ್ಟು ಬೇಗ ಎಲ್ಲ ಮಾಡಿಕೊಟ್ಬಿಟ್ಟು ನಮಗೆ ಕಿಚನೆಲ್ಲ ನೀಟಾಗಿ ವಿಂಡೋಸಿಂದ ಹಿಡಿದು ಪ್ರತಿಯೊಂದೂ ಅಷ್ಟೇ. ಮತ್ತು ವಾಶ್ರೂಮು, ಕಮೋಡ್ಸು ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು A to Z ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಬಿಫೋರ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಇದು ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ
ಫ್ರೆಂಡ್ಸ್, ಇದು ಹಬ್ಬದ ಹಿಂದಿನ ದಿನ ಇದು ವ್ಲಾಗು. ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತಂದರು. ಸೊ ಅದಕ್ಕೆ ಆನ್ಲೈನಿಂದ ಆರ್ಡ್ರ್ ಮಾಡಿದ್ದು. ಸೊ ಸಾಯಂಕಾಲ ಆಯಿತು ಅಂತಂದರೆ, ಇದು ಬಂದ್ಬಿಟ್ಟು ಗುರುವಾರ ಸಾಯಂಕಾಲ ನಾನು ಬಾಗಿಲೆಲ್ಲ ಒರೆಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅವ್ರು ಕ್ಲೀನ್ ಮಾಡಿದ್ರು, ಆದರೂ ಒಂದು ಸತಿ ನಾನು ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡು ಕುಂಕುಮ ಇಡಬೇಕಲ್ವ, ಅದಕ್ಕೆ ಕುಂಕುಮ ಎಲ್ಲ ಇಟ್ಟುಬಿಟ್ಟು ಈಗ ಮೇಘನ ಬಂದ್ಬಿಟ್ಟು ಬಾಗಿಲಿಗೆ ತೋರಣ ಅಂದರೆ ಹೂವಿನ ಹಾರಗಳು ಎಲ್ಲ ಹಾಕ್ತಾಯಿದ್ದಾಳೆ. ಇದೆಲ್ಲ ಅಷ್ಟೇ ಫ್ರೆಂಡ್ಸ್, ನಾನು ಪ್ರತಿಯೊಂದು ಹಬ್ಬಕ್ಕೂ ಹಾಕ್ಬಿಟ್ಟು ಹಾಗೆ ಎತ್ತಿಕ್ಬಿಡ್ತೀನಿ ಬಾಕ್ಸಲ್ಲಿ. ನಾನು ನೋಡಿ ಎಷ್ಟು ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂತಂದರೆ ಡಸ್ಟೆಲ್ಲ ಬಿದ್ದುಬಿಟ್ರೆ ಮತ್ತೆ ಅದನ್ನು ವಾಶ್ ಮಾಡಬೇಕು. ಅದು ವಾಶ್ ಮಾಡ್ತಾಯಿದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಬೇಗನೆ. ನಾವು ಈ ಥರ ಯಾವ ಹಬ್ಬಕ್ಕೆ ಯೂಸ್ ಮಾಡಿಕೊಂಡು ಹಂಗೆ ಪ್ಯಾಕಿಂಗ್ ಮಾಡ್ಕೊಂಬಿಟ್ರೆ ಹೊಸದು ಯಾವ ರೀತಿ ಇರುತ್ತೋ ಹಾಗೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಕವರಲ್ಲಿ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಆಗ ಇವಾಗ ಬಾಗಿಲಿಗೆಲ್ಲ ಹಾರ ಹಾಕಿದ್ದಾಯಿತು. ಸೊ ದೇವ್ರ ಸಾಮಾನು ಕೂಡ ಅವಳೇ ತೊಳೆದು, ನಂಗೆ ಆಗಲಿಲ್ಲ, ತುಂಬ ಟಯರ್ಡ್ ಆಗೋಯ್ತು. ಇವಾಗ ಮೇಘನೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಈಗ ದೇವ್ರ ಫೋಟೋಗಳಿಗೆಲ್ಲ ಬೊಟ್ಟಿಡ್ತಾ ಇದ್ದಾಳೆ. ಫೋಟೋಗಳಿಗೆ ಆಗಿರ್ಬೋದು ಮತ್ತು ಬಾಗಿಲುಗಳು ಪ್ರತಿಯೊಂದೂ ಅವಳೇ ಇದು ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಲಕ್ಷ್ಮೀ ವಿಗ್ರಹನ ನಾನು ಇಟ್ಕೊಂಡಿದ್ದೀನಿ ಚಿಕ್ಕದಾಗೆ. ಅದರಲ್ಲೇ ನಾನು ಇದೇ ಬೌಲಲ್ಲಿ ಯಾವಾಗಲೂ ಇಡೋದು ನಾನು. ಇದು ಬಂದ್ಬಿಟ್ಟು ಕವಡೆ ಇರ್ಬೋದು, ಮತ್ತು ತಾವರೆ ಬೀಜ ಇರ್ಬೋದು, ಹಾಗೆ ಲಕ್ಷ್ಮಿ ಕಾಸು, ಗೋಮಾತೆ ಚಕ್ರ, ಇದನ್ನೆಲ್ಲ ನಾನು ಇಡ್ತೀನಿ. ಈಗ ನೋಡಿ ಇಷ್ಟು ಚಿಕ್ಕದೇ ಲಕ್ಷ್ಮೀ ವಿಗ್ರಹ. ಇದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ನಾನು ಶಿಕ್ಷಕರವರ ಪೂಜೆ ಮಾಡ್ತೀನಿ. ಸೊ ಅದೆಲ್ಲ ರೆಡಿ ಆಯಿತು. ಈಗ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ. ಸಾಯಂಕಾಲ ಹೊಟ್ಟೆ ಶೀತೈತೆ, ಯಾಕಂದರೆ ಮಧ್ಯಾಹ್ನ ಊಟ ಮಾಡಲಿಲ್ಲ. ಸಾಯಂಕಾಲ ತುಂಬ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಓಟ್ಸು ಸ್ವಲ್ಪ ಹಾಲಲ್ಲಿ ಹಾಕ್ಕೊಂಡು ತಿಂತಾಯಿದ್ದೀನಿ. ನಮ್ಮಮ್ಮ ಬಂದು ಸೀರೆ ವರಮಹಾಲಕ್ಷ್ಮಿಗೆ ಯಾವ ಥರ ತೊಗೊಂಡಿದ್ಯಾ ತೋರಿಸು ಅಂತಂದರು. ಸೊ ಅದಕ್ಕೋಸ್ಕರ ವಿಡಿಯೋ ಕಾಲ್ ಮಾಡಿ ನಮ್ಮಮ್ಮನಿಗೆ ಯಾವ ಥರ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಸೀರೆ ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು. ಸೊ ಇದನ್ನು ನಾನು ನಮ್ಮಮ್ಮನಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ. ಸೊ ನಮ್ಮ ಅಮ್ಮನ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿನ ಕೂರಿಸಿದ್ದಾರೆ ಅಂತಂದ್ಬಿಟ್ಟು ನೋಡಿ ತೋರಿಸ್ತಾ ಇದ್ದಾರೆ. ಅಂದರೆ ಡೆಕೋರೇಷನ್ನು ಹಿಂದಿನ ದಿನ ನಮ್ಮಪ್ಪ ವರ್ಷನೂ ಹೀಗೆ ಮಾಡೋದು. ಬ್ಯಾಕ್ಗ್ರೌಂಡ್ ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಫುಲ್ಲು ಸೀರಿಯಲ್ ಸೆಟ್ಟೆಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಾರೆ ಹಿಂದಿನ ದಿನ. ಮತ್ತು ನೈಟು ಬಂದ್ಬಿಟ್ಟು 12 ಗಂಟೆ ಆದಮೇಲೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ತಾರೆ. ಸೊ ಅದು ನಮ್ಮಪ್ಪ ನಮಗೆ ತೋರಿಸ್ತಾ ಇದ್ದಾರೆ ಯಾವ ರೀತಿ ಮಾಡಿದ್ದೀನಿ ಅಂತಂದ್ಬಿಟ್ಟು. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಸಾಯಂಕಾಲ ನನಗೆ ಸೀರೆ ಉಡ್ಸೋದಕ್ಕೆ ದೊಡ್ಡ ದೊಡ್ಡ ಸೇಫ್ಟಿ ಪಿನ್ ಬೇಕಾಗಿತ್ತು, ಹಾಗೆ ಗುಂಡು ಪಿನ್ ಬೇಕಾಗಿತ್ತು, ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಗಳು ಬೇಕಾಗಿತ್ತು. ಅದಕ್ಕೋಸ್ಕರ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ಬರು ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಯಾವ ಥರ ಕ್ರೌಡ್ ಇದೆ ಅಂತಂದ್ಬಿಟ್ಟು. ನಮ್ಮನೆ ರೋಡ್ ಮೇಲೇ ಮಾರ್ಕೆಟ್ ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ 2 ಕಣ್ಣು ಸಾಲದು. ಹೂವುಗಳು ಮತ್ತು ಜನ ಕ್ರೌಡ್ ಇರ್ಬೋದು. ಬಳೆ ಶಾಪಲ್ಲಂತೂ ಫುಲ್ಲು ಕ್ರೌಡ್ ಇತ್ತು ಫ್ರೆಂಡ್ಸ್. ಎಷ್ಟಿತ್ತು ಅಂತಂದರೆ ಆ್ಯಕ್ಚುಲಿ ನಾನು ದೊಡ್ಡ ಅಂಗಡಿಗೆ ಹೋಗಿದ್ದೆ, 2 ಅಂಗಡಿಲೂ ಫುಲ್ಲು ಕ್ರೌಡ್ ಆಗಿತ್ತು. ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ಹೋದರೆ ತುಂಬ ಲೇಟ್ ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಒಂದು ಚಿಕ್ಕ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಏನೆಲ್ಲ ಬೇಕು ಐಟಮ್ಗಳು ಅದನ್ನು ತೊಗೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಹಬ್ಬ ಹರಿದಿನ ಬಂತು ಅಂತಂದರೆ ಎಲ್ಲನೂ ಅಷ್ಟೇ ಸ್ವಲ್ಪ ರೇಟೆಲ್ಲ ಇನ್ಕ್ರೀಸ್ ಆಗಿರುತ್ತೆ. ಈ ಸತಿ ವರಮಹಾಲಕ್ಷ್ಮಿಗಂತೂ ಕನಕಾಂಬರ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು ಎಲ್ಲ 1000 ರೂಪಾಯಿನೇ. ತುಂಬಾ ಹೂವು ರೇಟು ಜಾಸ್ತಿ ಆಗೋಗ್ಬಿಡುತ್ತೆ ಈ ಸತಿ. ಬಳೆನೂ ಅಷ್ಟೇ ಫ್ರೆಂಡ್ಸ್, ಚಿಕ್ಕಪೇಟೆಯಲ್ಲೆಲ್ಲ ನಮಗೆ ಬಂಡಲ್ಲು 200 ರೂಪಾಯಿಗೆ ಸಿಗುತ್ತೆ. ಸೊ ಮನೆ ಹತ್ರ ಬಂದ್ಬಿಟ್ಟು 35-40 ರೂಪಾಯಿ ಈ ಥರ ಡಜನ್ನು. ಹೋದ ವರ್ಷ ಆ್ಯಕ್ಚುಲಿ ನಾನು ಬಂಡಲ್ಲೇ ತೊಗೊಬಂದ್ಬಿಟ್ಟಿದ್ದೆ. ಈ ಸತಿ ತೊಗೊಬರೋಣ ಅಂತಂದರೆ ಇದೆ ಅಂದ್ಕೊಂಡು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ನೋಡಿದ್ರೆ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಅವಾಗ ಇನ್ನು ನೆಕ್ಸ್ಟ್ ಡೇ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸತಿ ತೊಗೊಬರೋಣ ಅಂತಂದ್ಬಿಟ್ಟು ಹೋಗಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಈ ಥರ ನೀವು ನೋಡ್ತಾ ಇರ್ಬೋದು, ನವಿಲ್ಗರಿ ಬೇಕೇ ಬೇಕು ಅಂತ ಮೇಘನ ತುಂಬ ಹಠ ಮಾಡ್ತಾಯಿದ್ಲು ತೊಗೊಳ್ಳೋಣ ಅಂತಂದ್ಬಿಟ್ಟು. ಸೊ ಅಲ್ಲಿ ತೊಗೊಂಡ್ವು 2. ಮತ್ತು ಇಲ್ಲಿ ಕುಂಕುಮ ಕೊಡೋದಕ್ಕೆ ಅಂತ ಬಳೆ ತೊಗೊಳ್ಳೋಣ ಅಂತ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಬ್ಬದ ಟೈಮಲ್ಲಿ ಅದೇ ತುಂಬ ವೆರೈಟೀಸ್ ಬರುತ್ತೆ. ವಾಲೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ವರ್ಷನೂ ಅಷ್ಟೇ ಫ್ರೆಂಡ್ಸ್, ಒಂದೊಂದು ಥರ ವೆರೈಟೀಸ್ ಬರುತ್ತೆ. ಇದೆಲ್ಲ ನೀವು ನೋಡ್ತಾ ಇರ್ಬೋದು ರಿಟರ್ನ್ ಗಿಫ್ಟ್ಗಳು ಆಚೆನೇ ಇಟ್ಟಿದ್ರು. ಮತ್ತು ಮಕ್ವಾಡ, ಎಷ್ಟು ವೆರೈಟೀಸ್ ಮಕ್ವಾಡಗಳು ಈ ಸತಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಒಂದಕ್ಕೊಂದು. ಇದು ಬಂದ್ಬಿಟ್ಟು ಬಾಗಿಲಿಗೆ ತೋರಣಗಳು.
ಎಷ್ಟು ಚೆನ್ನಾಗಿದೆ, ಎಷ್ಟು ವೆರೈಟೀಸ್ ಇದೆ ನೋಡ್ತಾ ಇದ್ದೀರಲ್ಲ. ಇದಂತೂ ನನಗೆ ರೋಸದು ಪಿಂಕ್ ಕಲರಲ್ಲಿ ತುಂಬಾ ಇಷ್ಟ ಆಯಿತು. ಇಲ್ಲಿ ಬಂದ್ಬಿಟ್ಟು ದೊಡ್ಡದು ಸೇಫ್ಟಿ ಪಿನ್ ಬೇಕಾಯಿತು, ಅಂದರೆ ಸೀರೆ ಲಕ್ಷ್ಮಿಗೆ ಉಡ್ಸೋದಕ್ಕೋಸ್ಕರ. ಅದಕ್ಕೆ ಅದು ತೊಗೊಂಡೆ, ಮತ್ತು ಗುಂಡು ಪಿನ್ ತೊಗೊಂಡೆ. ಕೊನೆಗೆ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ನಾನು ಈ ಬಳೆ ಶಾಪಲ್ಲೇ ತೊಗೊಂಡೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಇದೆ, ಮುಂದಿನ ವ್ಲಾಗ್ಗಳಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.